ಯಾವುದೇ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರ ಹುಡ್ಕೋ ಪ್ರಯತ್ನನ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಸುಮಾರು ಜನ ಸ್ಟೂಡೆಂಟ್ಸು ಕ್ಲಾಸ್ಗೆ ಜಾಯಿನ್ ಆಗಿ ಟ್ಯಾರೋ ಕಾರ್ಡ್ಸ್ನ ಕಲ್ತ್ಕೋತಾ ಇದ್ದಾರೆ. ನೀವು ಕೂಡ ಅದರಲ್ಲಿ ಒಬ್ರು ಆಗ್ಬೋದು. ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಕಾಲ್ ಮಾಡಿ ಕ್ಲಾಸಸ್ನ ಬುಕ್ ಮಾಡ್ಕೋಬಹುದು. ಪ್ರಾಕ್ಟಿಕಲ್ ಮತ್ತೆ ಥಿಯರಿ ಎರಡು ಇರುತ್ತೆ. ಮೊದಲನೇ ಕಾರ್ಡು ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಮೂರನೇ ಕಾರ್ಡ್ ಸೆಕೆಂಡ್ ಕಾರ್ಡು 10 ಆಫ್ ಕಪ್ಸ್ ಬಂದಿದೆ. ಥರ್ಡ್ ದ ಟವರ್ ಬಂದಿದೆ. ಅಂಡ್ ಫೋರ್ತ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಲಾಸ್ಟ್ ಕಾರ್ಡು 3 ಆಫ್ ಕಪ್ಸ್ ಬಂದಿದೆ. ಸೊ ಮನೆ ಎನರ್ಜಿ ಚೆನ್ನಾಗಿದೆ. ತುಂಬಾ ಗ್ರೌಂಡೆಡ್ ಆಗಿದೆ. ಫಸ್ಟ್ ಕಾರ್ಡ್ ಇಂದ ನಾನು ಎಲ್ಲಾ ಡೀಟೇಲ್ಸ್ ಕೊಡ್ತೀನಿ, ನಿಮಗೆ ಎಲ್ಲಾ ಎಕ್ಸ್ಪ್ಲನೇಷನ್ ಕೊಟ್ಕೋತಾ ಹೋಗ್ತೀನಿ. ಒಂದೊಂದೇ ಕಾರ್ಡ್ ನ ಹೇಳ್ತೀನಿ. ಮೊದಲನೇ ಕಾರ್ಡು ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮನೆ ತುಂಬಾ ಗ್ರೌಂಡೆಡ್ ಆಗಿದೆ. ಎನರ್ಜಿ ತುಂಬಾ ಚೆನ್ನಾಗಿದೆ. ಮನೆ ಒಂದು ಎನರ್ಜಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಎನರ್ಜಿ ಅಂಡ್ ತುಂಬಾನೇ ನರಿಶಿಂಗ್ ಆಗಿದೆ. ತುಂಬಾ ಚೆನ್ನಾಗಿ ನಿಮ್ಮನ್ನ ಕಂಫರ್ಟ್ ಮಾಡೋದು, ನಿಮ್ಮನ್ನ ಕಂಫರ್ಟ್ ಝೋನ್ ಅಲ್ಲಿ ಇಡೋಕೆ ಟ್ರೈ ಮಾಡ್ತಿರೋ ಅಂತದ್ದು. ಅಂಡ್ ಆಲ್ಸೋ ನಿಮ್ಗೆ ಎಲ್ಲಾದ್ರೂ ಟಯರ್ಡ್ ಆಗಿ ಮನೆಗೆ ಸಡನ್ ಆಗಿ ಹೋದ್ರೆ ರೆಸ್ಟ್ ಮಾಡ್ಬೇಕಪ್ಪ, ಮನೇಲೆ ಇರ್ಬೇಕಪ್ಪ ಅನ್ಸತ್ತೆ. ಅಂಡ್ ಆಲ್ಸೋ ನಿಮ್ಗೆ ಏನಾದ್ರೂ ರಜಾ ಬಂದ್ರೆ ಅಥವಾ ಲೀವ್ ಎಲ್ಲ ಸಿಕ್ತು ಅಂದ್ರೆ ಫಸ್ಟ್ ನಾನು ಮನೇಲಿ ಇರ್ಬೇಕು, ಮನೆಯಲ್ಲಿ ಸ್ವಲ್ಪ ಟೈಮ್ ಕಾಲ ಕಳಿಬೇಕು ಅಂತ ಹೇಳಿ ನಿಮ್ಗೆ ಅನ್ನಿಸ್ಬೋದು. ಸೊ ಅದೇ ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ನಮಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ. ತರ ನರಿಶಿಂಗ್ ಎನರ್ಜಿ ಅಂಡ್ ಆಲ್ಸೋ ಇಟ್ಸ್ ಲೈಕ್ ನೀವು ಒಂಥರ ಸನ್ ಎನರ್ಜಿ ಕೂಡ. ಓಕೆ, ಸನ್ಫ್ಲವರ್ ಇರೋದ್ರಿಂದ ಸನ್ ಎನರ್ಜಿ ಕೂಡ. ಮನೆಯಿಂದ ನಿಮ್ಗೆ ಗ್ರೋತ್ ಗಳು ಚೆನ್ನಾಗಿದೆ. ಅಂಡ್ ಆಲ್ಸೋ ಗ್ರೋಯಿಂಗ್ ಎನರ್ಜಿ. ನಿಮ್ಗೆ ಏನಾದ್ರೂ ಲೈಫ್ ಅಲ್ಲಿ ಸಕ್ಸಸ್ ಆಗೋದು, ನಿಮ್ಗೆ ಏನಾದ್ರೂ ಪಾಸಿಬಿಲಿಟೀಸ್ ಇತ್ತು ಅಂದ್ರೆ ಗ್ಲೋಯಿಂಗ್ ಎನರ್ಜಿ ಕೂಡ ತೋರಿಸ್ತಾ ಇದೆ. ಗ್ರೋ ಆಗುತ್ತೆ ಮನೆಯಲ್ಲಿ. ಏನಾದ್ರೂ ಸ್ಟಾರ್ಟ್ ಮಾಡಿದ್ರೆ ಲೈಕ್ ಗ್ರೋ ಆಗುವಂತದ್ದು. ನಿಮ್ಮ ಮನೆಯಲ್ಲಿ ನಿಮ್ಮ ಮದರ್ ಯಾರು ಇದಾರಲ್ಲ ಅವರ ಒಂದು ಪಾತ್ರ ತುಂಬಾ ದೊಡ್ಡದು ಕಾಣಿಸ್ತಾ ಇದೆ. ಸೊ ಅವರೇನೆ ಎಲ್ಲ ಮ್ಯಾನೇಜ್ ಮಾಡ್ತಿರೋವಂಥದ್ದು, ಅಥವಾ ಮೋಸ್ಟ್ ಆಫ್ ದ ಮನೆಯಲ್ಲಿ ಮದರೇ ಎಲ್ಲ ಕಂಟ್ರೋಲ್ ತಗೊಳ್ತಾ ಇರೋವಂಥದ್ದು, ಅಥವಾ ಅಲ್ಲಿ ವೈಫ್ ಯಾರಿರ್ತಾರೆ ಅಥವಾ ಮಗಳಿದ್ರೆ ದೊಡ್ಡ ಮಗಳು, ಸೊ ಈ ತರ ಅವರೇನೆ ಎಲ್ಲ ಕಂಟ್ರೋಲ್ ತಗೊಳ್ಳೋವಂಥದ್ದು, ಅವರೇ ಎಲ್ಲದನ್ನು ನಿಭಾಯಿಸ್ತಾ ಇರುವಂತ ಒಂದು ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ತುಂಬಾ ಲೈಕ್ ಮನೇಲಿ ನೀವು ಪೆಟ್ಸ್ ಎಲ್ಲ ಸಾಕಿರ್ಬೋದು. ಕೆಲವೊಂದು ಮನೆಯಲ್ಲಿ ನೀವು ಕ್ಯಾಟು ಮತ್ತೆ ಪಪ್ಪೀಸು, ಡಾಗ್ ಎಲ್ಲ ಇರ್ಬೋದು. ಸೊ ಅದನ್ನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೋತಾ ಇರೋ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಇಟ್ಸ್ ಲೈಕ್ ಮನೆ ಹೆಂಗಿದೆ ಅಂದ್ರೆ ಅದು ಚೆನ್ನಾಗಿರ್ಬೇಕು ಅಂಡ್ ನೀವು ಚೆನ್ನಾಗಿರ್ಬೇಕು, ಆ ತರ ಒಂದು ಎನರ್ಜಿನ ರಿಲೀಸ್ ಮಾಡ್ತಾ ಇದೆ. ಅಂಡ್ ತುಂಬಾನೇ ಕಷ್ಟಪಟ್ಟು ಈ ಮನೆನ ನೀವು ಕೊಂಡ್ಕೊಂಡಿರ್ಬೋದು ಅಥವಾ ಕಟ್ಕೊಂಡಿರ್ಬೋದು. ನಿಮ್ಮ ಸ್ವಂತ ಮನೆ ಆಗಿದ್ರೆ, ಇವನ್ ನೀವು ರೆಂಟೆಡ್ ಹೌಸ್ ಅಲ್ಲಿ ಇದ್ರೂ ಕೂಡ ಮನೆನ ತುಂಬಾ ಚೆನ್ನಾಗಿ ಎನರ್ಜಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಎಮೋಷನಲಿ ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದೆ ಮನೆ. ಅಂಡ್ ಆಲ್ಸೋ ಲೈಕ್ ತುಂಬಾ ಲೈಕ್ ನೀವು ಇಲ್ಲಿ ಏನೇ ತಗೊಂಡ್ರು ಕೂಡ ಅದು ಚೆನ್ನಾಗಿ ಒಂಥರ ಗ್ರೋತ್ ಎನರ್ಜಿನ ತೋರಿಸ್ತಾ ಇದೆ. ನಿಮ್ಮ ಪವರ್ ನ ರೆಪ್ರೆಸೆಂಟ್ ಮಾಡುವಂತದ್ದು, ಸ್ವಲ್ಪ ಡಿಫ್ರೆಂಟ್ ಆಗಿ ಪ್ಯಾಷನೇಟ್ ಆಗಿರುವಂತದ್ದು ಮನೆ ತುಂಬಾ ಚೆನ್ನಾಗಿ ತೋರಿಸ್ತಾ ಇದೆ. ಕೆಲವೊಂದ್ಸರಿ ನಿಮ್ಮ ಮನೆಯಲ್ಲಿ ಕ್ವಿಕ್ ಆಗಿ ಯಾರಿಗಾದ್ರೂ ಸಿಟ್ಟು ಬರುವಂತದ್ದು, ಜಗಳ ಮಾಡುವಂತದ್ದು ಈ ತರ ಆಗ್ಬಹುದು. ಬಟ್ ಸ್ಟಿಲ್ ನಿಮ್ಮ ಮನೆ ಎನರ್ಜಿ ತುಂಬಾ ಚೆನ್ನಾಗಿದೆ. ಓಕೆ, 10 ಆಫ್ ಕಪ್ಸ್ ಬಂದಿದೆ ನೆಕ್ಸ್ಟ್ ಕಾರ್ಡು. ನಿಮ್ಮ ಮನೆಯಲ್ಲಿ ನೀವು ಒಂದು ಕಂಪ್ಲೀಟ್ ಲೈಫ್ ನ ಲೀಡ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಲೈಕ್ ಒಂಥರ ಕಂಪ್ಲೀಟ್ ಅಂತ ಹೇಳಿದ್ರೆ ಗಂಡ ಮಕ್ಕಳು ಒಳ್ಳೆ ಟೈಮ್ ಸ್ಪೆಂಡ್ ಮಾಡುವಂತದ್ದು. ಅಂಡ್ ನೀವು ನಿಮ್ಮ ಇನ್ಲಾಸ್ ಜೊತೆ ಎಲ್ಲ ಇದ್ರೆ ಅವ್ರ ಜೊತೆ ಕೂಡ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಿರ್ಬೋದು, ಅಥವಾ ಅತ್ತೆ ಮಾವ ಇದ್ರೆ ಅವ್ರ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡ್ತಿರ್ಬೋದು. ಮನೆ ಒಂಥರ ಪ್ರಾಸ್ಪರಿಟಿ, ಹ್ಯಾಪಿನೆಸ್, ಕಂಪ್ಲೀಷನ್, ಅಬಂಡೆನ್ಸ್ ಎಲ್ಲದನ್ನು ತೋರಿಸ್ತಾ ಇದೆ. ನಿಮ್ಮ ಮನೇಲಿ ನೆಂಟರುಗಳು, ರಿಲೇಟಿವ್ಸ್, ಫ್ರೆಂಡ್ಸ್ ಅವರು ಅವಾಗ ಹೋಗಿ ಬರೋದು ಅದೆಲ್ಲ ಮಾಡ್ಬೋದು. ಒಂದ್ ಒಳ್ಳೆ ಟೈಮ್ ನ ಯಾವಾಗ್ಲೂ ಸ್ಪೆಂಡ್ ಮಾಡುವಂತದ್ದು. ಅಂಡ್ ಪೀಪಲ್ ತುಂಬಾ ಜನ ನಿಮ್ ಮನೆಗ್ ಬಂದು ಹೋಗುವಂತದ್ದು, ಫ್ರೆಂಡ್ಸ್ ಆತರ ಕೂಡ ತುಂಬಾ ಆಕ್ಟಿವ್ ಆಗಿರುವಂತ ಒಂದು ಇದು ಮನೆ ಅಂತ ತೋರಿಸ್ತಾ ಇದೆ. ಒಂದ್ ಒಳ್ಳೆ ಟೈಮ್ ನ ನೀವು ಸ್ಪೆಂಡ್ ಮಾಡ್ತಿರೋದು. ಸೆಕ್ಯೂರಿಟಿ ವೈಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಯಾರೋ ಲೈಕ್ ಅನ್ನೋನ್ ಪರ್ಸನ್ಸ್ ನೆಲ್ಲ ಅಲೋ ಮಾಡಲ್ಲ ಅಂತ ಅನ್ಸುತ್ತೆ ನಿಮ್ ಮನೇಲಿ. ಅಂಡ್ ತುಂಬಾ ಸ್ಟ್ರೇಂಜರ್ಸ್ ನೆಲ್ಲ ದೂರ ಇಡ್ತೀರಾ, ಅಥವಾ ಅನ್ವಾಂಟೆಡ್ ಜನನ ನೀವು ಇನ್ವೈಟ್ ಮಾಡಕ್ ಹೋಗ. ಸೆಕ್ಯೂರಿಟಿ ವೈಸ್ ತುಂಬಾ ಸ್ಟ್ರಾಂಗ್ ಆಗಿರುವಂತದ್ದು. ಅನ್ವಾಂಟೆಡ್ ಜನನ ನೀವು ಮನೆ ಒಳಗಡೆ ಬಿಡ್ಕೊಳ್ಳೋದೇ ಇಲ್ಲ ಅಂತ ಅನ್ಸುತ್ತೆ. ಓಕೆ, ತುಂಬಾ ಲಕ್ಸುರಿ ಇರುವಂತ ಮನೆಗೆ ತುಂಬಾ ಲಕ್ಸುರಿ ಐಟಮ್ಸ್ ನ ಆಡ್ ಮಾಡೋದು. ಸೊ ಅದ್ರಿಂದ ಹ್ಯಾಪಿನೆಸ್ ನ, ಕಂಫರ್ಟ್ಸ್ ನ ನೀವು ಅನುಭವಿಸುವಂತದ್ದು. ಸೊ ಅದೆಲ್ಲ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಒಂಥರ ಏನೋ ಒಂದು ಲೈಕ್ ಮಿಡಲ್ ಅಲ್ಲಿ ಟವರ್ ಕಾರ್ಡ್ ಬಂದಿರೋದ್ರಿಂದ ಟವರ್ ಇಸ್ ಆಲ್ಸೋ
ಥರ್ಡ್ ಕಾರ್ಡು, ಮಿಡಲ್ ಕಾರ್ಡು ಟವರ್ ಬಂದಿರೋದ್ರಿಂದ ಟವರ್ ಈಸ್ ಆಲ್ಸೋ ಒಂದು ಮೇಜರ್ ಅರ್ಕನ ಕಾರ್ಡ್ ಆಗಿದೆ. ಅಂಡ್ ಆಲ್ಸೋ ಏನೋ ಒಂದು ಸಡನ್ ಆಗಿರೋ ಚೇಂಜಸ್ ಅಥವಾ ಒಂಥರ ಏನೋ ಒಂದು ಅವೇಕ್ನಿಂಗ್ ತರ ನಿಮ್ ಮನೇಲಿ ಇದ್ದಾಗ ನಿಮ್ಗೆ ಏನಾದ್ರೂ ಸಡನ್ ಆಗಿ ಏನಾದ್ರೂ ಇನ್ಸಿಡೆಂಟ್ ಗಳು ಆಗಿರುವಂತದ್ದು ಕೂಡ ಆಗಿರ್ಬೋದು. ಅಂಡ್ ಸಮ್ ಟೈಮ್ಸ್ ಕೆಲವೊಂದ್ಸರಿ ನೀವು ಬೀಳೋದು, ಹೇಳೋದು ಅಥವಾ ಹೊಡ್ಕೊಳ್ಳೋದು, ಎಲ್ಲಾದ್ರೂ ಬಿದ್ದು ಸಡನ್ ಆಗಿ, ಸೊ ಈ ತರ ಎಲ್ಲ ನಿಮ್ಗೆ ಆಗಿರುವಂತ ಚಾನ್ಸಸ್ ಕೂಡ ಇದೆ ಮನೆಯಲ್ಲಿ. ಅಂಡ್ ದಟ್ ಈಸ್ ಯಾಕೆ ಅಂತಾನು ಕೂಡ ನಿಮ್ಗೆ ಹೇಳ್ತೀನಿ, ಅದು ಯಾವ ಒಂದು ಎನರ್ಜಿಯಿಂದ ಆಗ್ತಾ ಇದೆ ಅಂತ ಹೇಳಿ. ಕೆಲವೊಂದು ಮನೆಯಲ್ಲಿ ಸಡನ್ ಆಗಿ ಏನಾದ್ರು ಚೇಂಜ್, ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಆಗೋದು, ಸಡನ್ ಆಗಿ ನೀವೇನೋ ಅನ್ಕೊಂಡಿರ್ತೀರಾ, ನಿಮ್ ಪೆಟ್ಸ್ ಗಳಿಗೆ ಹುಷಾರಿಲ್ದಂಗ ಆಗೋದು, ಫಿಶ್ ಅದು ಇದು ಏನಾದ್ರು ಇಟ್ಟಿದ್ರೆ ಮನೇಲಿ ಸಡನ್ ಆಗಿ ಫಿಶ್ ಗೆ ಏನಾದ್ರು ಆಗುವಂತದ್ದು. ಸೊ ಇದೆಲ್ಲ ಏನೋ ಒಂಥರ ತುಂಬಾ ಶಾಕಿಂಗ್ ತರ ಆಗಿರುತ್ತೆ. ಅಂಡ್ ನಿಮಗೆ ಅದು ಅಕ್ಸೆಪ್ಟೇ ಮಾಡಕ್ಕಾಗಲ್ಲ. ಕೆಲವೊಂದ್ಸರಿ ನಿಮ್ ಪೆಟ್ಟು ಅಥವಾ ನಿಮ್ಮಲ್ಲೇ ಯಾರಾದ್ರೂ ಮನೇಲಿ ಬೀಳೋದು, ಇಂಜುರಿ ಮಾಡ್ಕೊಳ್ಳೋದು, ಆ ತರ ಏನಾದ್ರು ಸಡನ್ ಚೇಂಜಸ್ ಆಯ್ತು ಅಂದ್ರೆ ತುಂಬಾ ನೋವಾಗಿರುತ್ತೆ ಅಲ್ವಾ. ತುಂಬಾ ನೋವಾಗುವಂತದ್ದು, ತುಂಬಾ ಬೇಜಾರಾಗುವಂತದ್ದು ಆಗುತ್ತೆ. ತರ ಸಡನ್ ಚೇಂಜಸ್ ಕೂಡ ಕಾಣಿಸ್ತಾ ಇದೆ. ಕೆಲವೊಬ್ಬರಿಗೆ ಕೆಲವೊಂದನ್ನ ಲಾಸ್ ಮಾಡ್ಕೊಂಡಿರುವಂತದ್ದು ಕೂಡ ಇದೆ ಇಲ್ಲಿ. ಓಕೆ, ಕೆಲವೊಂದು ಸ್ಟಾರ್ಟ್ ಕೂಡ ಮಾಡಿದೀರಾ ನೀವು, 0 ಇಂದ ಸ್ಕ್ರಾಚ್ ಇಂದ ಶುರು ಮಾಡಿರೋದು ಇದೆ, ಮತ್ತೆ ರೀಬಿಲ್ಡ್ ಮಾಡಿರುವಂತದ್ದು ಇದೆ, ಅಥವಾ ಕೆಲವೊಂದನ್ನ ನೀವು ಲೂಸ್ ಮಾಡ್ಕೊಂಡಿರುವಂತದ್ದು ಇದೆ. ಓಕೆ, ದಟ್ ಈಸ್ ಯಾಕೆ ಅಂತ ಹೇಳ್ತೀನಿ, ಅದು ನಿಮ್ಮ ಮನೆಗೆ ಬಂದು ಹೋಗ್ತಾರಲ್ಲ ಅವರ ಒಂದು ಎನರ್ಜಿ ಕೂಡ ಇದ್ರಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಅವ್ರು ಬರೋದು, ನಿಮ್ ಮನೆ ಎನರ್ಜಿ ಎಲ್ಲ ನೋಡೋದು, 10 ಆಫ್ ಕಪ್ಸ್ ಇದೆ ಅಂಡ್ ಕ್ವೀನ್ ಆಫ್ ವಾಂಡ್ಸ್. ಸೊ ಇದೆಲ್ಲ ಎನರ್ಜೀಸ್ನೆಲ್ಲ ನೋಡ್ಕೊಂಡು ಹೋಗ್ತಾರಲ್ಲ, ಸಡನ್ ಆಗಿ ನಿಮಗೆ ದೃಷ್ಟಿ ತರ ಆಗ್ಬೋದು, ಅಥವಾ ಏನಾದ್ರು ಸಡನ್ ಆಗಿ ನಿಮ್ಮ ಎನರ್ಜಿ ಅಥವಾ ನಿಮ್ಮ ಮನೆ ಎನರ್ಜಿ ಏನಾದ್ರು ಸಡನ್ ಆಗಿ ಚೇಂಜ್ ಆಯ್ತು ಅಂದ್ರೆ ಒಂಥರ ಇಮಿಡಿಯೇಟ್ ಆಗಿ ನಿಮಗೆ ಅದು ಇಂಪ್ಯಾಕ್ಟ್ ಮಾಡುವಂತದ್ದು ಆಗ್ತಿರ್ಬೋದು. ಇಲ್ಲಿ ಕೆಲವೊಂದ್ಸರಿ ಇದು ನಿಮ್ ಮೇಲೆ ಆಗ್ಬೋದು, ಕೆಲವೊಂದ್ಸರಿ ನಿಮ್ಮ ಮನೆಯಲ್ಲಿರುವಂತ ಪೆಟ್ಸ್ ಗಳ ಮೇಲೂ ಆಗ್ಬೋದು, ಅಥವಾ ಪ್ಲಾಂಟ್ಸ್ ಗಳ ಮೇಲೂ ಕೂಡ ಆಗ್ಬೋದು. ಓಕೆನಾ, ಒಂಥರ ಸಡನ್ ಆಗಿ ಆಗ್ಬಿಡತ್ತೆ, ನೀವು ಅದು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಏನಪ್ಪ ಹಿಂಗಾಯ್ತಲ್ಲ ಅಂತ ಹೇಳಿ. ಸಡನ್ ಆಗಿ ಪ್ಲಾಂಟ್ ಎಲ್ಲ ಒಣಗೋದಾಗಿರ್ಬೋದು, ತುಳಸಿ ಒಣಗೋದಾಗಿರ್ಬೋದು, ಒಂಥರ ಸ್ಕೇರಿ ತರ ಇರುತ್ತೆ, ನಿಮಗೆ ಒಂಥರ ಭಯ ಆಗ್ಬಿಡತ್ತೆ ಒಂದೇ ಸರಿ ನೋಡಿದ ತಕ್ಷಣ. ಸೊ ಈ ತರ ಕೂಡ ಆಗ್ಬೋದು. ದಟ್ ಈಸ್ ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಮನೆಗೆ ಬಂದು ಹೋಗ್ತಾರಲ್ಲ ಆ ಜನದ ಎನರ್ಜಿಯಿಂದ ಈ ತರ ಆಗ್ತಿರ್ಬೋದು. ಮನೆ ತುಂಬಾ ಕ್ಲೀನ್ ಆಗಿರ್ಬೋದು, ಅಥವಾ ಮನೆ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ನೀವು ಇಟ್ಕೊಂಡಿದ್ರೆ, ನೀವು ತುಂಬಾ ಡಿಸಿಪ್ಲಿನ್ ಆಗಿ ಮನೆನ ಮೇಂಟೈನ್ ಮಾಡ್ತಾ ಇದ್ರೆ, ಸೊ ಆ ಒಂದು ಎನರ್ಜಿ ನಿಮ್ಮ ಮನೆಗೆ ಬಂದು ಹೋಗ್ತಾರಲ್ಲ ಅವರ ಕಣ್ಣು ಕುಕ್ಕಿ ಆ ಬ್ಯಾಡ್ ದೃಷ್ಟಿಯಿಂದ ಕೂಡ ನಿಮಗೆ ಸಡನ್ ಆಗಿ ಏನಾದ್ರು ಆಗುವಂತದ್ದು. ಸೊ ಅದು ಟವರ್ ಕಾರ್ಡು ರೆಪ್ರೆಸೆಂಟ್ ಮಾಡ್ತಾ ಇದೆ. ಇನ್ನು ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ ನೆಕ್ಸ್ಟ್ ಕಾರ್ಡ್ ನಮಗೆ. ಸೊ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಇಲ್ಲಿ ಮನೆಯಲ್ಲಿ ತುಂಬಾನೇ ಚೆನ್ನಾಗಿ ಒಂಥರ ಮನಿನೂ ಅಟ್ರಾಕ್ಟ್ ಮಾಡ್ತಾ ಇದೆ, ಮನಿಯ ಎನರ್ಜಿ ಕೂಡ ಚೆನ್ನಾಗಿದೆ ಇಲ್ಲಿ. ಅಂಡ್ ಆಲ್ಸೋ ಲೈಕ್ ಲಾಟ್ ಆಫ್ ಮನಿ ನಿಮ್ಗೆ ಬಂದಿರ್ಬೋದು, ಮನಿ ಇಂಡಿಪೆಂಡೆಂಟ್ ಆಗಿರ್ಬೋದು. ಫಿನಾನ್ಷಿಯಲ್ ವಿಚಾರದಲ್ಲಿ ನೀವು ಮನೇಲಿ ಯಾರು ನಿಮ್ಮ ಅಮ್ಮ ಯಾರಿದ್ದಾರೆ ಅವರು ಚೆನ್ನಾಗಿ, ಅಥವಾ ಅಮ್ಮ, ಅಕ್ಕ ಯಾರಾದ್ರೂ ಇರ್ಬೋದು, ಮದರ್ ಇನ್ಲಾ, ಫಿನಾನ್ಷಿಯಲಿ ಮನೆ ನಿಮಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಿರೋದು. ಪ್ಲಸ್ ನಿಮ್ಮಲ್ಲಿ ಯಾರೋ ಅಮ್ಮ ಅಥವಾ ಅಕ್ಕ ಯಾರೋ ಒಬ್ರು ಮನೆಯನ್ನ ಚೆನ್ನಾಗಿ ಫಿನಾನ್ಷಿಯಲಿ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿರುವಂತ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂಡ್ ಒಳ್ಳೆ ಗುಡ್ ಹೋಮ್ ಮೇಕರ್ ಕೂಡ ಅವರು, ಚೆನ್ನಾಗಿ ನಿಮ್ಮನ್ನ ನೋಡ್ಕೊಳ್ಳುವಂಥದ್ದು, ನಿಮ್ಮ ಫ್ಯಾಮಿಲಿನ ಟೇಕ್ ಕೇರ್ ಮಾಡುವಂಥದ್ದು. ಅಂಡ್ ಮಕ್ಳು ಇದ್ರೆ ಮಕ್ಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು. ತರ ಮದರ್ಲಿ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ, ತುಂಬಾ ಗ್ರೌಂಡೆಡ್ ಆಗಿದೆ ಮನೆ ಎನರ್ಜಿ. ಓಕೆನಾ, ತುಂಬಾ ಫಿನಾನ್ಷಿಯಲಿ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೆಲ್ತ್ ವೈಸು ಮತ್ತೆ ನಿಮ್ಮ ಊಟ ಇರ್ಬೋದು, ನಿಮ್ಗೆ ಏನೇನ್ ಬೇಕು ಎಲ್ಲದನ್ನು ಚೆನ್ನಾಗಿ ಅವರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರೋಂತ ಒಂದು ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇಟ್ಸ್ ಲೈಕ್ ಒಂಥರ ಮನೇಲಿ ಫುಲ್ಲು ಕ್ವೀನ್ ಆಫ್ ವಾಂಡ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್ ಎಲ್ಲ ಒಂಥರ ಕ್ವೀನ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಫೆಮಿನೈನ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ನಿಮ್ಮ ಮನೆಯಲ್ಲಿ. ಓಕೆ, ಅಂಡ್ ಆಲ್ಸೋ ನೀವು ತುಂಬಾ ಕಷ್ಟಪಟ್ಟು ಕೂಡ ಈ ಮನೆನ ತಗೊಂಡಿರ್ಬೋದು. ಸೊ ಆ ಒಂದು ಪರಿಶ್ರಮದ ಒಂದು ರೆಪ್ರೆಸೆಂಟ್ ಕೂಡ ಈ ಮನೆ ಆಗಿರ್ಬೋದು. ಓಕೆನಾ, ಇನ್ನು 3 ಆಫ್ ಇದು ಬಂದಿದೆ ಲಾಸ್ಟ್ ಕಾರ್ಡು, 3 ಆಫ್ ಕಪ್ಸ್ ಬಂದಿದೆ. ಸೊ 3 ಆಫ್ ಕಪ್ಸ್ ಅಂತ ಹೇಳಿದ್ರೆ ಒಂಥರ ಮನೆಯಲ್ಲಿ ಸೋಷಿಯಲೈಸ್ ಆಗುವಂತದ್ದು, ಜಾಸ್ತಿ ನೀವು ಸೆಲೆಬ್ರೇಟ್ ಮಾಡ್ತೀರಾ ಅಂತ ಅನ್ಸುತ್ತೆ, ಅಥವಾ ಫ್ರೆಂಡ್ಸ್ ಗಳನ್ನ ಕರೆಯುವಂತದ್ದು, ತುಂಬಾ ಫನ್ ಮಾಡುವಂತ ಜಾಗ ಆಗಿರ್ಬೋದು. ಅಂಡ್ ಒಂಥರ ಬ್ರೇಕ್ ತಗೊಂಡು ರಿಲ್ಯಾಕ್ಸ್ ಮಾಡುವಂತ ಜಾಗ. ತುಂಬಾ ಚೆನ್ನಾಗಿ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ನೀವು, ಫ್ರೆಂಡ್ಸು ಮತ್ತೆ ಬೇರೆ ಯಾರಾದ್ರೂ ನೆಂಟರು ಎಲ್ಲ ಬಂದ್ರು ಅಂತ ಹೇಳಿದ್ರೆ, ನಿಮ್ ಸಂಬಂಧಿಕರೆಲ್ಲ ಬಂದ್ರು ಅಂದ್ರೆ ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡುವಂತದ್ದು ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ
ಕೆಲವೊಂದು ಓಕೆ ರಿಲೇಶನ್ಶಿಪ್ ಎಲ್ಲ ರಿಲೇಶನ್ಶಿಪ್ ಅಲ್ಲ. ಸೊ ಕೆಲವೊಬ್ರು ಬಂದು ಹೋಗೋರ ಎನರ್ಜಿ ಬಗ್ಗೆನೂ ನಿಮ್ಗೆ ಗಮನ ಇರ್ಲಿ. ಲೈಕ್ ಏನೋ ಅದರಿಂದ ಕೂಡ ನಿಮಗೆ ಎಫೆಕ್ಟ್ ಆಗ್ತಿರೋದು, ಇಂಪ್ಯಾಕ್ಟ್ ಆಗ್ತಿರೋಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ನ್ಯೂ ಗೋಲ್, ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಬರೋದು ಅವರು. ಓಕೆ, ಬರೋರೆಲ್ಲ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡೆ ಬರಲ್ಲ. ಓಕೆ, ಕೆಲವೊಂದ್ಸರಿ ಅವ್ರು ಏನೋ ಮಾತಾಡ್ತಿರ್ತಾರೆ, ಬಟ್ ಅವ್ರ ಇಂಟೆನ್ಷನ್ ಏನೋ ಹೋಗ್ತಾ ಇರತ್ತೆ. ಓಕೆನಾ, ಸೊ ಅದರ ಒಂದು ಎನರ್ಜಿ ಕೂಡ ಇಲ್ಲಿ ಪಾಪಪ್ ಆಗ್ತಾ ಇದೆ. ಬಿ ವೆರಿ ಕೇರ್ಫುಲ್. ಓಕೆ, ಯಾರು ಬಂದು ಹೋಗ್ತಾರಲ್ಲ, ಇಟ್ ಈಸ್ ಓಕೆ ಟು ಸೆಲೆಬ್ರೇಟ್ ಅಥವಾ ಏನಾದ್ರೂ ಸೋಷಿಯಲೈಸ್ ಆಗೋದೆಲ್ಲ ಓಕೆ, ಬಟ್ ಅವ್ರ ಎನರ್ಜಿಗಳ ಬಗ್ಗೆನೂ ಕೂಡ ಸ್ವಲ್ಪ ಗಮನ ಇರ್ಲಿ. ಓಕೆ, ಸೊ ಚೆನ್ನಾಗಿದೆ, ಮನೆ ಎನರ್ಜಿ ಚೆನ್ನಾಗಿದೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರೂ ಸಡನ್ ಆಗಿ ಆಯ್ತು ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ಮನೆಗೆ ಬಂದು ಹೋಗೋರ್ ಎನರ್ಜಿಯಿಂದ. ಓಕೆನಾ, ಮನೆ ತುಂಬಾ ಚೆನ್ನಾಗಿದೆ. ಬಟ್ ಬಿ ಲೈಕ್ ಮನೆಗೆ ಅವಾಗ ಕ್ಲೀನ್ ಮಾಡ್ಕೊಳ್ಳೋದು, ಕ್ಲೆನ್ಸ್ ಮಾಡ್ಕೊಳ್ಳೋದು, ದೃಷ್ಟಿ ತಕ್ಕೊಳ್ಳೋ ಅಂತದ್ದು ಅಥವಾ ಏನಾದ್ರೂ ಪ್ರೊಟೆಕ್ಷನ್ ಮನೆಗೆ ಹಾಕೊಳ್ಳೋ ಅಂತದ್ದು ಇದೆಲ್ಲ ಮಾಡಿ. ಬಿಕಾಸ್ ನಿಮ್ಮ ಫಿನಾನ್ಸ್ ಮೇಲೂ ಕೂಡ ಕಣ್ಣಿರ್ಬೋದು ತುಂಬಾ ಜನಕ್ಕೆ. ಅಂಡ್ ಹ್ಯಾಪಿ ಲೈಫ್ ಬಗ್ಗೆನೂ ಕೂಡ ತುಂಬಾ ಜನಕ್ಕೆ, ಒಂದು ಕಂಪ್ಲೀಷನ್ ಲೈಫ್ ಬಗ್ಗೆ ಕೂಡ ಒಂದು ದೃಷ್ಟಿ ಇರುವಂತದ್ದಿದೆ. ಮನೆ ಅಂತೂ ಬ್ಯೂಟಿಫುಲ್ ಆಗಿದೆ. ಸನ್ ಎನರ್ಜಿ ಇರುವಂತ ಮನೆ ಇದು. ಸನ್ ಅಂದ್ರೆ ಪಾಸಿಟಿವ್, ರೇಡಿಯಂಟ್, ಸೂರ್ಯ ಯಾವ ತರ ಇರ್ತಾನಲ್ವಾ ಬ್ರೈಟ್ ಆಗಿ, ಆ ತರ ಎನರ್ಜಿ ಇದೆ. ಸೊ ಇನ್ ಕೇಸ್ ಏನಾದ್ರು ಅದು ಇದು ಆಯ್ತು ಅಂದ್ರೆ ಅದು ನಿಮ್ಮ ನೆಗ್ಲಿಜೆನ್ಸ್ ಇಂದ ಆಗಿರುತ್ತೆ. ಓಕೆ, ನಮ್ಮ ಮನೆ ಕಡೆಯಿಂದ ಏನೂ ಆಗಿರಲ್ಲ. ಸೊ ಇಟ್ಸ್ ಎ ಬ್ಯೂಟಿಫುಲ್ ರೀಡಿಂಗ್. ನಂಗಂತೂ ತುಂಬಾ ಇಷ್ಟ ಆಯ್ತು ಗೈಸ್. ಹೋಪ್ಫುಲಿ ನಿಮಗೂ ಕೂಡ ಇದೊಂದು ರೀಡಿಂಗ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ರೆಸಿನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಬಟ್ ಇಲ್ಲಿ ಮೋಸ್ಟ್ ಆಫ್ ದ ಜನಕ್ಕೆ ರೆಸಿನೇಟ್ ಆಗತ್ತೆ ಅಂತ ಅನ್ಕೋತೀನಿ ಇದು. ಅಂಡ್ ಆಲ್ಸೋ ಇಲ್ಲಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ. ರೇಖಿ, ಟ್ಯಾರೋ ಮತ್ತೆ ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು ಅವ್ರಿಗೆ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ನಂದು. ಇವಾಗ ಆಲ್ರೆಡಿ ಜನ ರಿಜಿಸ್ಟರ್ ಮಾಡ್ಕೋತಾ ಇದ್ದಾರೆ ಟ್ಯಾರೋ ಕಾರ್ಡ್ಗೆ. ನಿಮ್ಗೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಕೂಡ ಜಾಯಿನ್ ಆಗ್ಬೋದು. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ಟ್ರೇಡಿಂಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್.